ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಆದ್ರೆ ಸತ್ಯ ಏನ್ ಗೊತ್ತಾ, ಅವು ರಕ್ತದ ಶುಗರ್ ಲೆವೆಲ್ ಅನ್ನ ಕಡಿಮೆ ಮಾಡ್ತವೆ ನಿಜ, ಆದ್ರೆ ದೀರ್ಘಕಾಲದವರೆಗಲ್ಲ. ಹೃದಯ, ನರಮಂಡಲ, ಕಿಡ್ನಿ, ಲಿವರ್ ಮೇಲೆ ಒತ್ತಡ ಬೀರುತ್ತೆ. ಒಂದ್ ಹೋಗಿ ಇನ್ನೊಂದಾಗುತ್ತೆ. ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್. ಇದು ಶುಗರ್ ಮಾತ್ರ ಕಂಟ್ರೋಲ್ ಮಾಡಲ್ಲ, ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. KGF ಬಾಬು ಮನೆಗೆ ಆಂಧ್ರ ಗವರ್ನರ್ ಗ್ರ್ಯಾಂಡ್ ವೆಲ್ಕಮ್ ಬಂದಿರುವಂಥದ್ದು. ಅಬ್ದುಲ್ ನಜೀರ್ ದಂಪತಿಗೆ ಅದ್ದೂರಿ ಸ್ವಾಗತ ಅಂತಾನೆ ಹೇಳ್ಬೋದು. ಹೂಮಳೆಯ ಸ್ವಾಗತ ನೀಡಿದ KGF ಬಾಬು. ಅಬ್ದುಲ್ ನಜೀರ್ ದಂಪತಿಗೆ ಅದ್ದೂರಿಯಾದಂತಹ ಸ್ವಾಗತ. ಹೂಮಳೆಯ ಸ್ವಾಗತ ನೀಡಿದ್ದಾರೆ KGF ಬಾಬು ಅವರು. ಅಬ್ದುಲ್ ನಜೀರ್ಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಅನ್ನ ಮಾಡಿದ್ದಾರೆ. ಅಬ್ದುಲ್ ನಜೀರ್ ನನ್ನ ತಂದೆಯಂತೆ ಅಂತೇಳಿ KGF ಬಾಬು ಅವರು ಹೇಳಿದ್ದಾರೆ. ಬಿಸ್ನೆಸ್ ಮತ್ತು ರಾಜಕೀಯ ವಿಚಾರಗಳಿಂದ ಡಲ್ ಆಗಿದ್ದೆ, ಇಂತಹ ಸಮಯದಲ್ಲಿ ಇಲ್ಲಿ ಬಂದು ಧೈರ್ಯವನ್ನು ತುಂಬಿದ್ದಾರೆ. ಅಬ್ದುಲ್ ನಜೀರ್ ತೋರಿದ ಪ್ರೀತಿ ಕಂಡು KGF ಬಾಬು ತುಂಬಾನೇ ಖುಷಿ ಪಟ್ಟಿದ್ದಾರೆ. ಅಬ್ದುಲ್ ನಜೀರ್ ನನ್ನ ಪಾಲಿಗೆ ಭೂಮಿಯ ಮೇಲಿನ ದೇವರು ಅಂತ ಹೇಳ್ತಾ ಇದ್ದಾರೆ. ಅಬ್ದುಲ್ ನಜೀರ್ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಶ್ರಮಿಸಿದ್ದಾರೆ. DKC ನನ್ನ ರಾಜಕೀಯ ಗುರುಗಳು ಅಂತೇಳಿ KGF ಬಾಬು ಅವರು ಹೇಳಿದ್ದಾರೆ. ಇನ್ನು KGF ಬಾಬು ಅವರ ಮನೆಗೆ ಆಂಧ್ರದ ಗವರ್ನರ್ ಅವರನ್ನ ಕರೆಸಿರುವಂಥದ್ದು. ಈ ಒಂದು ರಂಜಾನ್ ಏನಿತ್ತು ಹಬ್ಬ, ಆ ಒಂದು ಹಿನ್ನೆಲೆಯಲ್ಲಿ KGF ಬಾಬು ಅವರ ಮನೆಗೆ, ಅವರ ನಿವಾಸಕ್ಕೆ ಆಂಧ್ರದ ಗವರ್ನರ್ ಅವರನ್ನ ಒಂದು ಗ್ರ್ಯಾಂಡ್ ವೆಲ್ಕಮ್ ಅನ್ನ ಮಾಡಿಕೊಂಡಿದ್ದಾರೆ. ಇನ್ನು ಅಬ್ದುಲ್ ನಜೀರ್ ದಂಪತಿಗೆ ಅದ್ದೂರಿಯಾದಂತಹ ಸ್ವಾಗತವನ್ನ ಕೋರಿದ್ದಾರೆ KGF ಬಾಬು ಮತ್ತು ಅವರ ದಂಪತಿಗಳು. ಎಲ್ಲರೂ, ಅವರ ಕುಟುಂಬಸ್ಥರು ಎಲ್ಲರೂ ಸೇರಿಕೊಂಡು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಆಂಧ್ರದ ಗವರ್ನರ್ ಅವರು KGF ಬಾಬು ಅವರ ನಿವಾಸಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಇದರಿಂದ KGF ಬಾಬು ಅವರು ತುಂಬಾ ಖುಷಿಪಟ್ಟು ಅವರನ್ನು ಹಾಡಿ ಹೊಗಳಿದ್ದಾರೆ. ಹೂಮಳೆಯ ಸ್ವಾಗತವನ್ನು ನೀಡಿದ KGF ಬಾಬು ಅಬ್ದುಲ್ ನಜೀರ್ಗೆ ರೆಡ್ ಕಾರ್ಪೆಟ್. ಇದರ ಜೊತೆಗೆ KGF ಬಾಬು ಅವರು ಸಾಕಷ್ಟು ಈ ಹಿಂದೆ ಎಲ್ಲ ಕಡೆ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲ ಕಡೆ ಕೂಡ ಒಬ್ಬ ಬಿಸ್ನೆಸ್ ಮ್ಯಾನ್ ಸಾಕಷ್ಟು ವೈರಲ್ ಆಗಿದ್ದರು. ಸಾಮಾಜಿಕ ಜಾಲತಾಣದಲ್ಲಿ ಸಾಕಷ್ಟು ಹೆಸರನ್ನು ಕೂಡ ಇವರು ಗಳಿಸಿರುವಂಥದ್ದು. ಆದರೆ KGF ಬಾಬು ಬರೆಗೆ ಆಂಧ್ರ ಗವರ್ನರ್ ಗ್ರ್ಯಾಂಡ್ ವೆಲ್ಕಮ್ ಎಂಟ್ರಿ. ನಮಗೆ ಒಂದು ಗಾಡ್ ಫಾದರ್ ಅಂದ್ರೆ ನನ್ನ ತಂದೆಗೆ ಸಮಾನ ಅಂದ್ರೆ ನಮ್ಮ ಅಬ್ದುಲ್ ನಜೀರ್ ಸಾಹೇಬ್ರು ಅಷ್ಟೇ. ನಮ್ಗೆ ತಂದೆ ಇಲ್ಲ. ನಮ್ಗೆ ಇರೋದು ಯಾರಂದ್ರೆ ನಮ್ಮ ಗವರ್ನರ್, ಆಂಧ್ರ ಗವರ್ನರ್ ಅಬ್ದುಲ್ ನಜೀರ್ ಸಾಹೇಬ್ರು. ಅವರೇ ನಮ್ಗೆ ತಂದೆ ಸ್ಥಾನದಲ್ಲಿ ಇದ್ದಾರೆ. ಇವಾಗ ನನ್ಗೆ ಬಹಳ ಪ್ರೀತಿಯಿಂದ ನನ್ಗೆ ನೋಡಕ್ಕೆ ಹಬ್ಬದ ಶುಭಾಶಯಗಳು ಹೇಳಕ್ಕೆ, ನಮ್ಮ ರಂಜಾನ್ ಹಬ್ಬದ ಶುಭಾಶಯಗಳು ಹೇಳಕ್ಕೆ ಅವ್ರ ಖುದ್ದಾಗಿ ಇಲ್ಲಿ ಬಂದು ನನ್ಗೆ ಇವತ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತು. ಅವ್ರ ಖುದ್ದಾಗೆ ಬಂದು ನನ್ಗೆ ಬ್ಲೆಸ್ಸಿಂಗ್ ಮಾಡಿ ನಮ್ಗೆ ದುವಾ ಮಾಡಿ ಹೋಗಿದ್ದಾರೆ. ಅದು ನನ್ಗೆ ಬಹಳ ಹೆಮ್ಮೆಯಿಂದ ಹೇಳ್ತಾ ಇದೀನಿ. ಅದು ದೇವ್ರು ಆದ್ಮೇಲೆ ಅವರೇ ನಮ್ಗೆ ಈ ಪ್ರಪಂಚದಲ್ಲಿ, ನಮ್ಮ ಧರ್ತಿಯಲ್ಲಿ ಅವರೇ ದೇವ್ರು ಅಂತ ಹೇಳಿ ನಾನು ಅವ್ರ ಮೇಲೆ ಇದ್ ಮಾಡ್ತೀನಿ. ಅವ್ರು ಈ ದೇಶಕ್ಕೆ ಬಹಳ ಒಳ್ಳೆ ಕೆಲಸಗಳು ಮಾಡಿದ್ದಾರೆ. ಇಲ್ಲಿ ಹೈಕೋರ್ಟ್ ಅಲ್ಲಿ 14 ವರ್ಷ ಹೈಕೋರ್ಟ್ ಅಲ್ಲಿ ಹೈಕೋರ್ಟ್ ಜಡ್ಜ್ ಆಗಿ 14 ವರ್ಷ ಕೆಲಸ ಮಾಡಿದ್ದಾರೆ. ಆಮೇಲೆ ಸುಪ್ರೀಂ ಕೋರ್ಟ್ ಅಲ್ಲಿ 6 ವರ್ಷ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಅವ್ರು ಮಾಡಿರೋ ಒಳ್ಳೆ ಕೆಲಸಗಳು ನಮ್ಮ ಇಂಡಿಯಾದಲ್ಲಿ ಅಂತ ವ್ಯಕ್ತಿ ಬಹಳ 100ರಲ್ಲಿ ಒಬ್ಬರು ನಮ್ಮ ಅಬ್ದುಲ್ ನಜೀರ್ ಸಾಹೇಬ್ರು. ಈಗ ಬಾಬ್ರಿ ಮಸೀದಿ ವಿಚಾರದಲ್ಲಿ ಕೂಡ ಅವರು ಜಡ್ಜ್ಮೆಂಟ್, ಬಾಬ್ರಿ ಮಸೀದ್ ಮುಂದೆ ಅಯೋಧ್ಯ ಮಂದಿರ್ ವಿಷಯದಲ್ಲಿನೂ ಅವರೇ ಜಡ್ಜ್ಮೆಂಟ್ ಕೊಟ್ಟು ನಮ್ಮ ದೇಶದಲ್ಲಿ ಹಿಂದೂ ಮುಸ್ಲಿಂ ಜಗಳಗಳು ಆಗ್ದಂಗೆ ಅದಕ್ಕೆ ಸೇಫ್ಟಿ ಮಾಡಿ ನಮ್ಮ ಹಿಂದೂ ಮುಸ್ಲಿಂಗೆ ಭಾಯಿ ಆಗಿ ಇವಾಗ ನಾವು ಹಿಂದೂ ಭಾಯಿ ಜೊತೆಗೆ ಹಿಂದೂಗಳ ಜೊತೆಗೆ ನಮ್ಮ ಅಣ್ಣ ತಮ್ಮಂತರ ಭಾಯಿ ಆಗಿ ಇದ್ರಿ ಅಂದ್ರೆ ಅದು ಅಬ್ದುಲ್ ನಜೀರ್ ಒಬ್ಬರೇ ಕಾರಣ. ಅಬ್ದುಲ್ ನಜೀರು ನಮ್ಗೆ ಮೇಲೆ ದೇವ್ರು ಇದಾರೆ ಅಂತೀವಿ, ಧರ್ತಿ ದೇವ್ರು ಯಾರಂದ್ರೆ ನಮ್ಗೆ ಅಬ್ದುಲ್ ನಜೀರ್. ನಮ್ಮ ಹಿಂದೂ ಮುಸಲ್ಮಾನರಿಗೆ ಅವ್ರು ಮಾಡಿರೋ ಕೆಲಸ, ಅವ್ರು ಕೊಟ್ಟಿರೋ ತ್ಯಾಗ,
ಅವರು ಏನೇನು ಕೊಟ್ಟಿದ್ದಾರೆ, ಇವಾಗ ಗವರ್ನರ್ ಆಗಿ ಇದಾರಂತ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.